ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಶ್ವೇತಾ. ನೀವು ನೋಡ್ತಾ ಇದ್ರೆ SM ಕನ್ನಡ ಬ್ಲಾಗ್ಸ್ 2329. ನಾನಿವತ್ತು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಹೇಗೆ ವಿಡಿಯೋನ ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಟೈಟಲ್ನ ಯಾವ ರೀತಿ ಹಾಕಬೇಕು, ತಮ್ನೆಲ್ಲ ಯಾವ ರೀತಿ ಹಾಕಬೇಕು, ಹಾಗೆ ಮಧ್ಯದಲ್ಲೆಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ SM ಕನ್ನಡ ಬ್ಲಾಗ್ಸ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬನ್ನಿ ಈಗ ಯೂಟ್ಯೂಬ್ ಚಾನಲ್ಗೆ ಹೇಗೆ ವಿಡಿಯೋನ ಅಪ್ಲೋಡ್ ಮಾಡೋದು ಅಂತ ತಿಳಿಯೋಣ. ಗೈಸ್, ಇವಾಗ ನಿಮ್ಮ ಫೋನಲ್ಲಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಅಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನೋಡಿ, ಅಲ್ಲಿ ವಿಡಿಯೋ, ಶಾರ್ಟ್ಸು ಮತ್ತು ಲೈವ್ 3 ತೋರಿಸ್ತಿದೆ. ವಿಡಿಯೋ ಅಪ್ಲೋಡ್ ಮಾಡೋರ್ಗೆ ವಿಡಿಯೋಸು, ಶಾರ್ಟ್ಸ್ ಅಪ್ಲೋಡ್ ಮಾಡೋರಿಗೆ ಶಾರ್ಟ್ಸು, ಲೈವ್ಗೆ ಹೋಗೋರ್ಗಿದ್ರೆ ಲೈವ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇವಾಗ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿವಾಗ ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಗೈಸ್, ನಿಮಗೆ ತೋರಿಸೋದಕ್ಕೆ ಅಂತ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಾನೀಗ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ಅಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತಿದ್ದಿಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಅಲ್ಲಿ ಟೈಟಲ್ ತೋರಿಸ್ತಿದೆ ಗೈಸ್. ಟೈಟಲ್ ಅಂದರೆ ನೀವು ಯಾವ ವಿಷಯದ ಬಗ್ಗೆ ನೀವು ವಿಡಿಯೋ ಮಾಡಿದ್ರೆ ಅದ್ರ ತಕ್ಕನಾಗೆ ಒಂದು ಟೈಟಲ್ ಕೊಡಿ. ಅಂತಂದರೆ ನೀವು ಕ್ಯಾಟಗರಿ ನಮ್ಗೆ ಈಸಿಯಾಗಿ ಬೇರೆಯವ್ರಿಗೆ ಸರ್ಚ್ ಮಾಡಿದ್ರೆ ಸಿಗೋ ಥರ ಒಂದು ಟೈಟಲ್ನ ಕೊಡಿ. ಅದನ್ನು ಬಿಟ್ಟರೆ ಇನ್ನೇನಿಲ್ಲ ಗೈಸ್. ಅಲ್ಲಿ ಅಪ್ಲೋಡ್ ತೋರಿಸ್ತಿದೆಯಲ್ಲ ಕೆಳಗಡೆ, ಆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ವೀಡಿಯೋಸು ಅಪ್ಲೋಡ್ ಆಗ್ತಾ ಇರುತ್ತೆ ಗೈಸ್. ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಇಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇವಾಗ YT ಸ್ಟುಡಿಯೋಗೆ ಹೋಗೋಣ. YT ಸ್ಟುಡಿಯೋದಲ್ಲಿ ವಿಡಿಯೋ ಅಪ್ಲೋಡ್ ಆಗೋದು ತೋರಿಸ್ತಿರುತ್ತೆ ಗೈಸ್. ನೋಡಿ, ಇಲ್ಲಿ ಮೇಲ್ಗಡೆ ವಿಡಿಯೋ ಅಪ್ಲೋಡ್ ಆಗ್ತಿದೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಪೆನ್ಸಿಲ್ ಮಾರ್ಕ್ ತೋರಿಸ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಲೆಫ್ಟ್ ಸೈಡಲ್ಲಿ ಒಂದು ಪೆನ್ಸಿಲ್ ಮಾರ್ಕ್ ತೋರಿಸ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ತಮ್ನೆಲ್ ಹೇಗೆ ಹಾಕೋದು ಅಂತ ಅಲ್ಲಿ ಕಸ್ಟಮ್ ತಮ್ನೆಲ್ ಅಂತಿದೆಯಲ್ಲ ಗೈಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಯಾವ ಥರದ್ದು ತಮ್ನೇಲ್ ಬೇಕೋ ಅದು ಫೋಟೋಸು ನಾವು ಆಲ್ರೆಡಿ ಸೇವ್ ಮಾಡ್ಕೊಂಡಿರ್ತೀನಿ. ನಾನು ಯಾವುದೋ ಒಂದಿದೆ, ಸೊ ನಿಮ್ಗೆ ಅದನ್ನೇ ನಾನು ತೋರಿಸ್ತೀನಿ ಗೈಸ್. ನನಗೆ ಬೇಕಾದರೆ ಸಿಗ್ತಿಲ್ಲ, ಇರೋದೇ ಒಂದು ಹಾಕಿ ನಿಮಗೆ ತೋರಿಸ್ತೀನಿ. ಈ ತಮ್ನೇಲ್ನ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತಮ್ನೇಲ್ ಆಯಿತು. ಮೇಲ್ಗಡೆ ಡನ್ ತೋರಿಸ್ತಿದೆಯಲ್ಲ, ಡನ್ ಮಾಡಿದ್ರೆ ಆಯಿತು ಗೈಸ್. ಅಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತಿದೆಯಲ್ಲ, ಆ ಆ್ಯಡ್ ಡಿಸ್ಕ್ರಿಪ್ಷನಲ್ಲೂ ನೀವು ಅಲ್ಲಿ ಟೈಟಲಲ್ಲಿ ಏನು ಕೊಟ್ಟಿರ್ತೀರ ಗೈಸ್, ಅದನ್ನೇ ಒಂದು ಕಾಪಿ ಮಾಡಿ ಇಲ್ಲಿ ಹಾಕಿ ಅಷ್ಟೇ. ಅದ್ರ ಜೊತೆಗೆ ನೀವು ಯಾವುದಾದ್ರೂ ಲಿಂಕ್ಸ್ ಅಂದರೆ ಇನ್ಸ್ಟಾಗ್ರಾಮ್ದು, ಫೇಸ್ಬುಕ್ದು ಅಥವಾ ಟ್ವಿಟ್ಟರ್ ಮತ್ತು ಟೆಲಿಗ್ರಾಮ್ದು ಯಾವುದಾದ್ರೂ ಒಂದು ಲಿಂಕ್ಸು, ಅಥವಾ ಯಾರ್ದಾದ್ರೂ ಮ್ಯೂಸಿಕ್ ತೊಗೊಂಡಿರ್ತೀರ ಅವ್ರದ್ದು ನೇಮು, ಇಲ್ಲ ಯಾವುದೋ ಅವ್ರ ಚಾನಲೊಂದು ಏನಾದರೂ ವಿಷಯ ತೊಗೊಂಡು ನೀವು ಅವ್ರ ಚಾನಲ್ ನೇಮ್ ಆದರೂ ಪರವಾಗಿಲ್ಲ, ಏನಾದರೂ ಒಂದು ನೀವು ಹಾಕ್ಕೋಬೋದು. ಇಲ್ಲ ಯಾವುದಾದ್ರೂ ನೀವು ಪರ್ಚೇಸ್ ಮಾಡಿರ್ತೀರಲ್ಲ ಅದರ ಲಿಂಕು ಕೂಡ ಹಾಕ್ಕೋಬೋದು ಗೈಸ್. ಮೇಲ್ಗಡೆ ರೈಟ್ ಸೈಡಲ್ಲಿ ತೋರಿಸ್ತಿದ್ದಿಲ್ಲ ಸೇವ್ ಅಂತ, ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ ಅಪ್ಲೋಡ್ ಆಯಿತು ವಿಡಿಯೋ ಗೈಸ್. ಓಕೆ ಗಾಯ್ಸ್, ಎಲ್ರಿಗೂ ಈ ವಿಡಿಯೋ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಎಲ್ರಿಗೂ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ SM ಕನ್ನಡ ಬ್ಲಾಗ್ಸ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದನ್ನು ಮರಿಬೇಡಿ. ಹಾಗೆ ನಾನು ಮತ್ತೊಮ್ಮೆ ನಿಮಗೆ ಯೂಸ್ಫುಲ್ ವಿಡಿಯೋಯೊಂದಿಗೆ ಸಿಗ್ತೀನಿ. ಬಾಯ್ ಗಾಯ್ಸ್.